ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೂವು ಇಟ್ಕೊಂಡು ಒಂದು ಒಳ್ಳೆ ಫೇಸ್ ಕ್ರೀಮ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಒಂದು ಹೂವಿನಿಂದ ಬ್ಯೂಟಿಗೆ ಸಂಬಂಧಪಟ್ಟ ಅನೇಕ ಕಾಸ್ಮೆಟಿಕ್ಸ್ಗಳನ್ನ ರೆಡಿ ಮಾಡ್ತಾರೆ, ಅನೇಕ ಕ್ರೀಮ್ಗಳನ್ನ ರೆಡಿ ಮಾಡ್ತಾರೆ. ಅಂಥ ಒಂದು ವಿಶಿಷ್ಟವಾದ ಒಂದು ಅದ್ಭುತವಾದ ಒಂದು ಹೂವು ಇದು. ಇದರಿಂದ ನಾವು ಹೇಗೆ ಪ್ರಯೋಜನ ಪಡ್ಕೋಬೇಕು ಅನ್ನೋದು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಆವಾರಂ ಹೂವು ಅಂತ ಹೇಳ್ತಾರೆ, ಹೊನ್ನಾವರಿಕೆ ಅಂತ ಹೇಳ್ತಾರೆ, ತಂಗಟೆ ಹೂವು ಅಂತ ಹೇಳ್ತಾರೆ, ಅದನ್ನು ತಗೊಂಡಿದ್ದೀನಿ. ಈ ತಂಗಟೆ ಹೂವು ಏನಿದೆ, ಆವಾರಂ ಹೂವು ಏನಿದೆ, ನಮ್ಮ ಸ್ಕಿನ್ ಅಲರ್ಜೀಸ್ಗೆ, ನಮ್ಮ ಸ್ಕಿನ್ ಯಾವುದೇ ಪ್ರಾಬ್ಲಮ್ಸ್ಗೆ ಒಂದು ಸಂಜೀವಿನಿ ಅಂತ ಹೇಳಬಹುದು. ನಮ್ಮ ಮುಖದಲ್ಲಿ ಬ್ಲ್ಯಾಕ್ ಹೆಡ್ಸು, ವೈಟ್ ಪ್ಯಾಚಸ್ಸು, ಬಂಗು, ಪಿಗ್ಮೆಂಟೇಷನ್ ಇದೆಲ್ಲ ತುಂಬಾ ಇರುತ್ತೆ. ಆ ಕಾಯಿಲೆ ಬಂದವರಿಗೆ ಈ ಹೂವಿನ ಒಂದು ಫೇಸ್ ಪ್ಯಾಕನ್ನು ಮಾಡಿ ದಿನ ಹಚ್ಕೊಳ್ಳೋದ್ರಿಂದ ನಿಮ್ಮ ಮುಖದ ಅಂದ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನೋಡಿ, ನಾನು ಎಲ್ಲವನ್ನು ಬಿಡಿಸ್ಕೊಂಡು ಹೂಗಳನ್ನ ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಡಸ್ಟ್ ಎಲ್ಲ ಇರೋದ್ರಿಂದ ಒಂದು ಸಾರಿ ವಾಶ್ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸೇ ಇರೋದಿಲ್ಲ. ಇದನ್ನೆಲ್ಲ ತೊಳೆದು ವಾಶ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ. ಆಲೂಗಡ್ಡೆನೂ ಕೂಡ ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಆಲೂಗಡ್ಡೆ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ, ಒಂದು ಒಳ್ಳೆಯ ರೀತಿಯ ಬ್ಲೀಚ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಆಲೂಗಡ್ಡೆ ಸಿಪ್ಪೆನ ತೆಕ್ಕೊಳ್ತಾ ಇದ್ದೀನಿ. ಕ್ಲೀನಾಗಿತ್ತಂದರೆ ಸಿಪ್ಪೆ ತೆಗಿಬೇಡಿ, ಸ್ವಲ್ಪ ಮಣ್ಣು ಜಾಸ್ತಿ ಇತ್ತಂದರೆ ಸಿಪ್ಪೆನ ತೆಕ್ಕೊಳ್ರಿ. ನಾನೀಗ ಎಲ್ಲವನ್ನು ಸಿಪ್ಪೆ ತೆಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ನಮ್ಮ ಫೇಸ್ಗೆ ತುಂಬಾ ಒಂದು ಗ್ಲೋ ಕೊಡುತ್ತೆ. ಈಗ ಆಲೂಗಡ್ಡೆನ ನಾನು ತುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿನ್ನು ಖಾಲಿ ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ತುರಿದಿರುವಂಥ ಆಲೂಗಡ್ಡೆ ಮತ್ತು ಆವಾರಂ ಹೂವು ಎರಡನ್ನೂ ಹಾಕಿ ಒಂದು ಚೆನ್ನಾಗಿ ಸ್ಮೂತಾದ ಪೇಸ್ಟನ್ನು ಮಾಡ್ಕೊಂಡು ಬರಬೇಕು. ಈಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈ ಹೂವು ಮುಖದ ಮೇಲಿರೋ ಬಂಗು, ಪಿಗ್ಮೆಂಟೇಷನ್, ಮುಖದ ಮೇಲೆ ವೈಟ್ ಪ್ಯಾಚಸ್, ಬ್ಲ್ಯಾಕ್ ಪ್ಯಾಚಸ್ ಏನೇ ಇದ್ರೂ ಕ್ಲೀನಾಗಿ ಕ್ಲೀನ್ ಮಾಡುತ್ತೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ನಾನು ರುಬ್ಕೊಂಡ್ಬಂದಿದ್ದೀನಿ ನೋಡಿ ನೀಟಾಗಿ. ಇದನ್ನು ನಾವು ಒಂದು ಪಾತ್ರೆ ಒಳಗೆ ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಒಂದು ಹೂವಿನಿಂದ ಮತ್ತು ಆಲೂಗಡ್ಡೆ ಸೇರಿಸಿ ಮಾಡಿರೋಂಥ ಈ ಮಿಕ್ಸ್ಚರಲ್ಲಿ ಎಷ್ಟು ಔಷಧೀಯ ಗುಣಗಳು ಇದ್ದಾವೆ ಅಂತಂದರೆ ಈ ಹೂವನ್ನು ಎಲ್ಲಿ ಸಿಕ್ಕರೂ ನೀವು ಖಂಡಿತ ಬಿಡಬೇಡಿ. ಯಾಕಂತಂದರೆ ಇದು ಮುಖದ ಮೇಲಿನ ತುಂಬ ಚರ್ಮ ರೋಗಗಳನ್ನ ಕಮ್ಮಿ ಮಾಡುತ್ತೆ, ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ, ಶೈನ್ ಕೊಡುತ್ತೆ. ಆಲೂಗಡ್ಡೆಯಲ್ಲಿರುವಂಥ ಒಂದು ಕಂಟೆಂಟ್ ಏನಿದೆ ಅದು ನಮ್ಮ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡುತ್ತೆ. ಇವಾಗ ನೋಡಿ, ನಾನು ಶೋಧಿಸ್ಕೊಂಡು ಬಂದಿದ್ದೀನಿ ನೀಟಾಗಿ. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ಪೂನು ಅಥವಾ 2 ಸ್ಪೂನು ನಿಮ್ಮ ಏನು ಜ್ಯೂಸಿಗೆ ತಕ್ಕನಾಗಿ ಕಾರ್ನ್ಫ್ಲೋರ್ ತೊಗೊಳ್ಳಿ. ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕಿ ಕಲಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನೀವು ಏನು ಎಕ್ಸ್ಟ್ರಾಕ್ಟ್ ಮಾಡಿರ್ತೀರಲ್ಲ ಅದೇ ಜ್ಯೂಸ್ನಲ್ಲಿ ನೀವು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ಈ ರಸಕ್ಕೆ ನಾನು ಬೆರೆಸ್ತಾ ಇದ್ದೀನಿ. ಯಾವುದನ್ನು ನಾವು ಶೋಧಿಸಿ ಇಟ್ಕೊಂಡಿದ್ದೀವಲ್ಲ ಆ ಒಂದು ಜ್ಯೂಸಿಗೆ ಬೆರೆಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡೋದು ಅಂತ ಅಂದರೆ ಈ ಪಾತ್ರೆಯನ್ನು ತೊಗೊಂಡೋಗಿ ನಾನು ಸ್ಟವ್ ಮೇಲೆ ಕಾಯಲಿಕ್ಕೆ ಇಡ್ತೀನಿ. ನೋಡಿ, ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಬಿಸಿ ಮಾಡಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳ ಹತ್ತೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀಟಾಗಿ ಕೈ ಬಿಡದೆ ತಿರುಗ್ತಾ ಇರಬೇಕು. ಎಷ್ಟು ನೊರೆ ನೊರೆ ಬರ್ತಾ ಇದೆ ನೋಡಿ. ಆಲೂಗಡ್ಡೆ ಯಾವಾಗಲ್ಲಿ ಸ್ಟಾರ್ಚ್ ಇರೋದ್ರಿಂದ ಈ ಥರ ನೊರೆ ಬರುತ್ತೆ. ಚೆನ್ನಾಗಿ ಕೈ ಬಿಡದೇ ತಿರುಗಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಗೋಲ್ಡ್ ಕಲರ್ ಬಂದ್ಬಿಟ್ಟಿದೆ. ಈ ಫೇಸ್ ಕ್ರೀಮನ್ನು ನೀವು ರಾತ್ರಿ ಹೊತ್ತು ಕೂಡ ಹಚ್ಕೊಳ್ಬೋದು. ಬೆಳಗ್ಗೆ ಟೈಮ್ ಒಂದು 15 ಮಿನಿಟ್ಸ್ ಸ್ನಾನಕ್ಕೂ ಮುಂಚೆ ಹೋಗ್ಬೇಕಾದ್ರೆ ಹಚ್ಕೊಂಡು ನಂತರ ಸ್ನಾನ ಮಾಡೋದ್ರಿಂದ ನಿಮ್ಮ ಮುಖಕ್ಕೆ ತುಂಬ ಗ್ಲೋ ಬರುತ್ತೆ. ವಯಸ್ಸು ಕಮ್ಮಿ ಇದ್ದವರು ಹಚ್ಕೋಬೋದು, ವಯಸ್ಸು ಜಾಸ್ತಿ ಇದ್ದವರು ಹಚ್ಕೋಬೋದು. ಆಫ್ಟರ್ 8 ಇಯರ್ಸ್ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಕೋಬೋದು. ಆದ್ರೂ ನೀವು ಯಾವಾಗಲೂ ಒಂದು ಪ್ಯಾಚ್ ಟೆಸ್ಟ್ ಮಾಡಿನೇ ಯೂಸ್ ಮಾಡಿ. ಕೆಲವರಿಗೆ ಹೊಂದುತ್ತೆ, ಕೆಲವರಿಗೆ ಹೊಂದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಗೋಲ್ಡನ್ ಕಲರ್, ಹೂವಿನಲ್ಲಿರೋ ಗೋಲ್ಡ್ ಕಲರೇ ನಮ್ಮ ಒಂದು ಈ ಫೇಸ್ ಪ್ಯಾಕಿಗೆ ಬಂದಿದೆ. ನೋಡ್ತಾ ಇದ್ದೀರಲ್ಲ, ಇದನ್ನು ಡೈಲಿ ಯೂಸ್ ಮಾಡೋದ್ರಿಂದ ಫೇಸು ತುಂಬಾ ನಿಮಗೆ ಯಂಗಾಗಿ ಕಾಣುತ್ತೆ, ಒಳಗೆ ರಿಪೇರ್ ಕೆಲಸನೂ ಮಾಡುತ್ತೆ ಇದು.
ನೋಡಿ ಇದು ತಣ್ಣಗಾಗಿದೆ, ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಇಷ್ಟೊತ್ತವರೆಗೂ. ಅದಕ್ಕೆ ಒಂದು ಸ್ಪೂನಷ್ಟು ಗ್ಲಿಸರಿನ್ನ ಸೇರಿಸ್ತಾ ಇದ್ದೀನಿ. ಗ್ಲಿಸರಿನ್ ಸೇರಿಸೋದ್ರಿಂದ ಈ ಕಾರ್ನ್ಫ್ಲೋರಲ್ಲಿ ಏನು ನಮಗೆ ಡ್ರೈನೆಸ್ ಇರುತ್ತೆ ಅದು ಒಂಚೂರು ಕಮ್ಮಿ ಆಗುತ್ತೆ. ಗ್ಲಿಸರಿನ್ ನಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡಿ ಒಳಗಿಂದನೇ ಸ್ಮೂತ್ನೆಸ್ ಕೊಡುತ್ತೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಲ್ಲ ರಿಪೇರ್ ಕೆಲಸ ಮಾಡುತ್ತೆ. ಅದಾದ ನಂತರ ನಾನು ಒಂದು ಸ್ಪೂನ್ ಹನಿನ ಬೆರೆಸ್ಕೊಳ್ತಾ ಇದ್ದೀನಿ. ಹನಿ ಬೆರೆಸೋದ್ರಿಂದ ನಮ್ಮ ಸ್ಕಿನ್ ಶೈನ್ ಬರುತ್ತೆ, ಹಾಗೆ ಒಂದು ಮಾಯ್ಶ್ಚರ್ ಕೂಡ ಮಾಡುತ್ತೆ. ಹನಿ ಕೂಡ ಒಂದು ಬ್ಲೀಚಿಂಗ್ ಏಜೆಂಟೇ. ಇದಾದಮೇಲೆ ನಾನೊಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ನಾನು ಇಲ್ಲಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಟೈಮಿಂಗ್ಸೇ ಇಲ್ಲ, ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೋಬೋದು. ನಾನು ನನ್ನ ಕಣ್ಣಿಗೆ ಸಮೇತ ಅಪ್ಲೈ ಮಾಡ್ಕೊಂಡಿದ್ದೀನಿ. ಕೆಲವ್ರು ಕಣ್ಣು ಹತ್ರ ಹಚ್ಚಲ್ಲ, ಆದರೆ ಇದು ಹಚ್ಚೋದ್ರಿಂದ ಕಣ್ಣಿಗೆ ಏನು ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಕಣ್ಣು ಕೂಡ ಒಂದು ಅಲ್ಲಿ ಏನು ಬ್ಲ್ಯಾಕ್ನೆಸ್ ಇರುತ್ತೆ ಅದು ಕೂಡ ಹೋಗುತ್ತೆ. ಮೇಯ್ನ್ ಬ್ಲ್ಯಾಕ್ನೆಸ್ಗೆ ಇದು ಕೆಲಸ ಮಾಡುವಂಥದ್ದು. ನನ್ನ ಮುಖಕ್ಕೆ ಹಚ್ಕೊಂಡಿದ್ದೀನಿ, ಡ್ರೈ ಆಗ್ತಾಯಿದೆ. ನನ್ನ ಮುಖದ ಸ್ಕಿನ್ ಎಲ್ಲ ಒಂಥರ ಟೈಟ್ ಅಂತ ಅನ್ನಿಸ್ತಾ ಇದೆ. ಫುಲ್ ಎಲ್ಲ ಡ್ರೈ ಆಗಿದೆ. ನೋಡಿ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ನನ್ನ ಸ್ಕಿನ್ನು ಎಷ್ಟು ಸಿಲ್ಕಿ ಸ್ಮೂತ್ ಆಗಿಬಿಟ್ಟಿದೆ. ಸ್ಮೂತ್ ಮತ್ತು ಇನ್ನು ಈಗ ನಳನಳಿಸ್ತಿರೋಂಥ ಬೇಬಿ ಸ್ಕಿನ್ ಆದಂಗೆ ಆಗುತ್ತೆ. ಈ ಥರ ನೀವು ಕ್ರೀಮ್ ಮಾಡಿಕೊಂಡು ಪ್ರತಿದಿನ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ಜಲ್ದಿ ಏಜ್ ಆಗೋದಿಲ್ಲ, ಒಳ್ಳೆ ಕೊಲಾಜನ್ ಸಿಗುತ್ತೆ ಹಾಗೂ ನಿಮ್ಮ ಒಂದು ಬ್ಯೂಟಿನ ಕಾಪಾಡ್ತಾ ಇರುತ್ತೆ. ನೋಡಿ ನಿಮಗೇನಾದರೂ ಈ ವಿಷಯ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,